ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕಿರುತೆರೆ ಕುಟುಂಬ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಎಪಿಸೋಡಲ್ಲಿ ಪುಟ್ಟಕ್ಕನ ಮಕ್ಕಳು ನೋಡೋಣ. ಬಂಗಾರಮ್ಮನಿಗೆ ಸಿಂಗಾರ ಕಾಲ್ ಮಾಡಿ ಪುಟ್ಟಕ್ಕನ ಸೀದಾ ಪರಮೇಶ್ವರ ಪಾದ ಸೇರಿಸ್ತೀನಿ ಅಂತ ಹೇಳ್ತಾಳೆ. ಬಂಗಾರಮ್ಮನಿಗೆ ಹೆದರಿಕೆ ಶುರು ಆಗುತ್ತೆ. ಆಗ ಸಿಂಗಾರ, ಆವತ್ತು ನಾನು ಬರೀ ಚುಚ್ಚಿದ್ದೆ, ಇವತ್ತು ಒಂದೇ ಸಲ ತಲೆ ಡಮ್ ಅಂತ ಅನಿಸ್ತೀನಿ, ತಾಕತ್ತಿದ್ರೆ ತಡಿ, ಇಲ್ಲಾಂದ್ರೆ ಕಾಪಾಡ್ಕೋ ಅಂತ ಹೇಳಿ ಕಾಲ್ ಕಟ್ ಮಾಡಿ ಇಡ್ತಾಳೆ. ಬಂಗಾರಮ್ಮನಿಗೆ ಏನೂ ತೋಚ್ತಾ ಇಲ್ಲ, ಏನ್ ಮಾಡೋದು ಅಂತಾನೂ ಗೊತ್ತಾಗ್ತಾ ಇಲ್ಲ. ನಾನಂತೂ ಅವಳನ್ನ ಖಂಡಿತ ಸುಮ್ಮನೆ ಬಿಡಕ್ಕಿಲ್ಲ ಅಂತ ಬಂಗಾರಮ್ಮ ಅವಳ ಅಮ್ಮ ಹತ್ರ ಹೇಳ್ತಾಳೆ. ಇವಳು ಏನು ಮಾಡೋಕ್ಕೂ ಹೇಸಲ್ಲ, ನಂಗೆ ತುಂಬಾ ದಿಗಿಲಾಗ್ತಿದೆ ಅಂತ ಹೇಳ್ತಾಳೆ. ಹಾಗೆ ರಾತ್ರಿ ಮಲ್ಕೋಬೇಕಾದ್ರೆ ಬಂಗಾರಮ್ಮನಿಗೆ ಪುಟ್ಟಕ್ಕನ್ನ ಸಾಯಿಸೋ ಕನಸು ಬೀಳುತ್ತೆ. ಬಂಗಾರಮ್ಮನಿಗೆ ತಟ್ಟನೆ ಎದ್ದು ಕುತ್ಕೋತಾಳೆ. ರೀ ರೀ ಸಿಂಗಾರ, ಪುಟ್ಟಕ್ಕನ್ನ ಸಾಯಿಸೋ ಕನಸು ಬಿತ್ತು ನನಗೆ ಅಂತ ಹೇಳ್ತಾಳೆ. ಅವಳು ಹೇಳಿದಂಗೆ ಮಾಡೇ ಮಾಡ್ತಾಳೆ. ನನಗೆ ತುಂಬ ಗಾಬರಿ ಆಗ್ತಾ ಇದೆ ಅಂತ ಗಂಡನ ಹತ್ರ ಹೇಳ್ತಾಳೆ. ಆಗ ಅವಳ ಗಂಡ ಪುಟ್ಟಕ್ಕನಿಗೆ ಏನೂ ಆಗಕ್ಕಿಲ್ಲ ಅಂತ ಅವಳನ್ನು ಸಮಾಧಾನ ಮಾಡ್ತಾನೆ. ನಿನ್ನ ಜೊತೆಯಲ್ಲಿ ಹುಟ್ಟಿ ಅವಳು ಊರಿಗೆ ಮರ ಆಗೋದು ಬಿಟ್ಟು ಗೆದ್ಲು ಆಗ್ಬಿಟ್ಟಿದ್ದಾಳೆ ಅಂತಾನೆ. ಆಗ ಬಂಗಾರಮ್ಮ ಹೇಳ್ತಾಳೆ, ಅವಳಿಗೂ ನಿಮ್ಮಂಥ ಒಳ್ಳೆ ಗಂಡ ಸಿಕ್ಕಿದ್ದಿದ್ರೆ ಅವಳು ಒಳ್ಳೆಯವಳಾಗ್ತಾ ಇದ್ಲು. ಆದರೆ ಏನು ಮಾಡೋದು, ಅವಳ ಹಣೆ ಬರಹನ ಏನೂ ಗೊತ್ತಾಗ್ತಾ ಇಲ್ಲ. ಅವಳು ಕಳ್ಳನ ಕೈಗೆ ಸಿಕ್ಕಿ ಕುತಂತ್ರಿ ಆಗ್ಬಿಟ್ಲು ಅಂತ ಬಂಗಾರಮ್ಮ ನೊಂದ್ಕೋತಾಳೆ. ಮಾರನೇ ದಿನ ಬಂಗಾರಮ್ಮ ಕಂಟಿ ಸೇರಿ ಇಬ್ರು ದಾಸಪ್ಪ ಇರೋ ಜಾಗಕ್ಕೆ ಹೋಗ್ತಾರೆ. ಆದರೆ ಅವನು ಅಲ್ಲಿ ಇರಲ್ಲ. ಎಲ್ಲಿ ಹೋದ ಅಂತ ಯೋಚನೆ ಮಾಡಬೇಕಾದ್ರೆ ಕಂಟಿ ಕಣ್ಣಿಗೆ ಟೀ ಗ್ಲಾಸ್ ಬೀಳುತ್ತೆ. ಅದನ್ನ ಎತ್ತಿ ನೋಡ್ತಾನೆ. ಹೌದವ್ವ, ಅವನು ಇಲ್ಲೇ ಇದ್ದ, ನಾವು ಬರೋ ವಿಷಯ ತಿಳ್ಕೊಂಡು ಓಡಿ ಹೋಗವನೆ ಅಂತ ಹೇಳ್ತಾನೆ. ಆವಾಗ ಬಂಗಾರಮ್ಮ ಅದೆಂಗೆ ಹೇಳ್ತೀಯಾ ಅಂತ ಕೇಳ್ತಾರೆ. ಆಗ ಕಂಟಿ ಹೇಳ್ತಾನೆ, ಈ ಗ್ಲಾಸಲ್ಲಿ ಇರೋ ಟೀ ಇನ್ನೂ ಬಿಸಿಯಾಗೇ ಇದೆ, ಅಂದರೆ ನಾವು ಬರೋದು ತಿಳ್ಕೊಂಡು ಇಲ್ಲಿಂದ ಓಡಿ ಹೋಗವನೆ ಅಂತಾನೆ. ಅದಕ್ಕೆ ಬಂಗಾರಮ್ಮ ಕೇಳ್ತಾರೆ, ಅಲ್ಲ ಕಣ್ಲ, ನಾವು ಬರೋ ವಿಷಯ ಅವನಿಗೆ ಹೆಂಗ್ಲ ಗೊತ್ತಾಯ್ತು ಅಂತ ಕೇಳ್ತಾರೆ. ಅದೇ ಗೊತ್ತಿಲ್ಲವ್ವ, ಬಾ ನೋಡೋಣ ಅಂತ ಅವರು ಅವನ್ನ ಹುಡ್ಕೊಂಡು ಹೋಗ್ತಾರೆ. ಆ ದಾಸಪ್ಪ ಕಂಟಿ ಕೈಗೆ ಸಿಗ್ತಾನಾ? ಸ್ನೇಹ ಒಳ್ಳೆಯ ಅಧಿಕಾರಿ ಅಂತ ಪ್ರೂವ್ ಮಾಡೋಕೆ ಬಂಗಾರಮ್ಮ ಮತ್ತು ಕಂಟಿ ಹಿಡಿದಿರೋ ದಾರಿ ಸರಿನಾ ಅಥವಾ ಪುಟ್ಟಗ ಹಿಡಿದಿರೋ ದಾರಿ ಸರಿನಾ? ಕಾದು ನೋಡೋಣ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.